ಸಂಸ್ಥೆ ಜ್ಞಾನ ವಿಕಾಸ ಮಂಡಳ ಮೆಹ್ತಾ ಕಾಲೇಜಿನ ಇದರ ಬೆಳ್ಳಿ ಹಬ್ಬದ ಸಂಭ್ರಮದ ವೈವಿಧ್ಯಮಯವಾದಂತಹ ಈ ಕಾರ್ಯಕ್ರಮ, ಜೊತೆಗೆ ಪರಂಪರೆಯಿಂದ ಪ್ರಗತಿಗೆ ಸಂವಾದ ಕಾರ್ಯಕ್ರಮ, ಮುಂಬೈ ವಿಶ್ವವಿದ್ಯಾಲಯ ಮೊತ್ತ ಮೊದಲ ಬಾರಿಗೆ ಪ್ರಕಟಿಸಿದಂತಹ ಮೈಸೂರು ಅಸೋಸಿಯೇಷನ್ ಬೆಂಬಲದಲ್ಲಿ ಬೆಳಕು ಕಂಡಂತಹ ಭಾರತೀಯ ಜ್ಞಾನ ಪರಂಪರೆ ಮಹತ್ವದ ಕೃತಿ ಆ ಕುರಿತಾದಂತಹ ಸಂವಾದ ಕಾರ್ಯಕ್ರಮ, ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಬೈನ ತುಳು ಕನ್ನಡಿಗರು ಅವರ ಸಾಧನೆಯನ್ನು ಗುರುತಿಸುವಂತಹ ವಿಶೇಷವಾದಂತಹ ಈ ಕಾರ್ಯಕ್ರಮ. ಇದೊಂದು ರೀತಿಯಲ್ಲಿ ಕ್ರಿಯಾಶೀಲ ಮುಂಬೈ ಕನ್ನಡಿಗರ ಒಂದು ಸಮಾರಂಭ ಅಂತ ನಾನು ಅನ್ಕೊಂಡಿದ್ದೀನಿ. ಇದೊಂದು ಅಗತ್ಯದ ಮಹತ್ವದ ಕಾರ್ಯಕ್ರಮ. ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ಜಾತಿ ಮತ ಪಂಥ ಯಾವುದೂ ಇಲ್ಲ, ಸೆಕ್ಯುಲರ್ ಆದಂತಹ ಒಂದು ನೇಚರ್. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾ ಈ ಒಂದು ಅಂಶವನ್ನ ಇವನಾರವೇ ಏನಂದ್ರೆ ಸಮಸ್ತ ಮುಂಬೈ ಕನ್ನಡಿಗರನ್ನ ಒಂದು ಮಾಡಿದಂತಹ ಈ ಕಾರ್ಯಕ್ರಮದ ರೂವಾರಿ, ಮೆಹ್ತಾ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಸಂಘಟಕ, ಒಂದು ಒಳ್ಳೆಯ ಕವಿತೆಯನ್ನ ಕೇಳಿದೆ, ಕವಿಮನದ ಸಂಘಟಕ ಅಧ್ಯಕ್ಷರು VN ಹೆಗಡೆ ಅವರೇ ಈ ಕಾರ್ಯಕ್ರಮದ ರೂವಾರಿಯಾಗಿ ಬಹಳಷ್ಟು ದಿನದಿಂದ ಶ್ರಮವನ್ನ ಪಟ್ಟು ಬೆಳ್ಳಿ ಹಬ್ಬದಲ್ಲಿ ಕನ್ನಡಿಗರನ್ನ ಒಂದು ಮಾಡಿದಂತಹ, ಎಲ್ಲರನ್ನ ಒಳಗೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಪ್ರಾಚಾರ್ಯ ಡಾಕ್ಟರ್ BR ದೇಶಪಾಂಡೆ ಅವರೇ, ಆಡಳಿತ ಮಂಡಳಿಯ ಎಲ್ಲ ಹಿರಿಯರಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ಮಹತ್ವದ ಕೆಲವು ಹಿತನುಡಿಗಳನ್ನು ನಮ್ಮ ದೃಷ್ಟಿದ್ದು ಹಾಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಂತಹ ನನ್ನ ಪತ್ರಿಕೋದ್ಯಮದ ಗುರುಗಳಾಗಿರುವಂತಹ ಕರ್ನಾಟಕ ಸರ್ಕಾರ ಕೊಡಮಾಡುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಆಗಿರಬಹುದು, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಸರ್ಕಾರ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕೊಡುವಂತಹ ಅತ್ಯಂತ ಮಹತ್ವದ ಒಂದು ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಮೊಹರೆ ಹನುಮಂತರಾಯ ಪ್ರಶಸ್ತಿ. ಆ ಪ್ರಶಸ್ತಿಯನ್ನ ಪಡೆದಂತ ಏಕೈಕ ಹೊರನಾಡ ಕನ್ನಡಿಗ ನಮ್ಮ ಪಾಲಕರು. ಕರ್ನಾಟಕವೆಲ್ಲ ಪತ್ರಿಕೆಯ ಮುಖಾಂತರವಾಗಿ ಮುಂಬೈಯಲ್ಲಿ ಒಂದು ಕನ್ನಡದ ಕ್ರಾಂತಿಯನ್ನ ಮಾಡಿದರು. ಇವತ್ತು ಮುಂಬೈಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡಿದ್ದು ಅದಕ್ಕೆ ಕರ್ನಾಟಕ ಮಲ್ಲ ಕಾರಣ. ಅಂತಹ ಮಹತ್ವದ ಸಾಧನೆಯನ್ನು ಮಾಡಿದಂತಹ ಕನ್ನಡಿಗರನ್ನ ಗುರುತಿಸಿ ಗೌರವಿಸುವಂತಹದ್ದು ಇವೆಲ್ಲವೂ ನಮ್ಮ ಕರ್ತವ್ಯ ಎನ್ನುವಂಥ ಅನೇಕ ಸಂಘ ಸಂಸ್ಥೆಗಳು ಮುಂಬೈ ಕನ್ನಡಿಗರು, ನಾನು ಯಾವತ್ತೂ ಅಭಿಮಾನದಿಂದ ಹೇಳ್ಕೊಳ್ತಾ ಇದ್ದೀನಿ, ಮುಂಬೈಯಲ್ಲಿರುವಷ್ಟು ಸಂಘ ಸಂಸ್ಥೆಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿಲ್ಲ. 200ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಅತ್ಯಂತ ಕ್ರಿಯಾಶೀಲವಾಗಿ ತುಳು ಕನ್ನಡಿಗರು ಮಾಡ್ತಾ ಇರುವಂತಹ ಕೆಲಸ ಇದು ಅಮೋಘವಾದದ್ದು. ಒಂದು ಸರ್ಕಾರ ವಿಶ್ವವಿದ್ಯಾಲಯ ಮಾಡುವ ಕೆಲಸವನ್ನ ಇಲ್ಲಿ ಸಂಘ ಸಂಸ್ಥೆಗಳು ಮಾಡ್ತಾರೆ. ಇದು ಅಭಿಮಾನ ಪಡುವಂತಹ ಒಂದು ಸಂಗತಿ. ಕನ್ನಡಿಗರು ಕಳೆದು ಹೋಗಿಲ್ಲ, ಮುಂಬೈಯಲ್ಲಿ ಅಸ್ಮಿತೆಯನ್ನು ಉಳಿಸ್ಕೊಂಡಿದ್ದಾರೆ, ಐಡೆಂಟಿಟಿಯನ್ನು ಉಳಿಸ್ಕೊಂಡಿದ್ದಾರೆ, ಇತರರಿಗೆ ಮಾದರಿಯಾಗಿದ್ದಾರೆ. ಇದು ಬಹಳ ಮುಖ್ಯ ಎನ್ನುವಂಥದ್ದು. ಇಲ್ಲಿ ಮೊಗವೀರ ವ್ಯವಸ್ಥಾಪಕ ಮಂಡಳಿ ಆಗಿರಬಹುದು, ಬಂಟರಾಗಿರಬಹುದು, ಬಿಲ್ಲವರಾಗಿರಬಹುದು, ಎಲ್ಲ ಹವ್ಯಕರಾಗಿರ್ಬೋದು, ಎಲ್ಲರೂ ಇದ್ದಾರೆ, ಯಾರಿಲ್ಲ ಹೇಳಿ. ಇದು ಬಹಳ ಅಭಿಮಾನ ಪಡುವಂತಹ ಸಂಗತಿ ಎನ್ನುವಂಥದ್ದು. ಹಾಗಾಗಿ ಆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಾಧಕರನ್ನ ಗುರುತಿಸಿ ಗೌರವಿಸುವಂತಹ ಒಂದು ಕೆಲಸ ಇವತ್ತು ನಡೆದಿರೋದು ನಿಜವಾಗಿ ವರ್ತಮಾನದ ತುರ್ತು ಅಂತ ಅನ್ಕೊಂಡಿದ್ವಿ. ಇವತ್ತು ನನಗೆ ದಾರ್ಶನಿಕ ನಾರಾಯಣ ಗುರುಗಳು ನೆನಪಾಗ್ತಾರೆ. ಅವರು ನಮಗೆ 3 ಮಂತ್ರಗಳನ್ನು ಕೊಟ್ಟಿದ್ದಾರೆ, ನಿಮ್ಗೆಲ್ಲ ಗೊತ್ತೇ ಇದೆ ಅನ್ನುವಂಥ. ಒಂದು, ವಿದ್ಯೆಯಿಂದ ಸ್ವತಂತ್ರರಾಗಿರಿ. ಮುಂಬೈಗೆ ಬಂದಂತಹ ನಮ್ಮ ಹಿರಿಯರು ರಾತ್ರಿ ಶಾಲೆಯಲ್ಲಿ ದೊಡ್ಡ ಪರಂಪರೆಯನ್ನು ನಿರ್ಮಾಣ ಮಾಡಿದರು ಎನ್ನುವಂಥ. ವಿದ್ಯೆಯಿಂದ ಸ್ವತಂತ್ರರಾಗಿರಿ. ಇನ್ನು ಸಂಘಟನೆಯಿಂದ ಬಲಯುತರಾಗಿರಿ, 2ನೇ ಮಂತ್ರ. ನೋಡಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮುಂಬೈ ಕನ್ನಡಿಗರು ಸಂಘ ಸಂಸ್ಥೆಯನ್ನು ಕಟ್ಟಿ ಶತಮಾನವನ್ನ, ಮೈಸೂರು ಅಸೋಸಿಯೇಷನ್ ಆಗಿರಬಹುದು, ಬಂಟರ ಸಂಘ ಆಗಿರಬಹುದು, ಅನೇಕ ದೇವಾಡಿಗ ಸಂಘ ಆಗಿರಬಹುದು, ಎಂತೆಂಥ ಅದ್ಭುತವಾದಂತಹ ಸಾಧನೆ ಮಾಡಿ ಸಂಘಟನೆಯಿಂದ ಬಲಯುತರಾಗಿರಿ. ಇನ್ನೊಂದು ಬಹಳ ದೊಡ್ಡ ಮಂತ್ರ ಅಂತ ಹೇಳಿದ್ರೆ ಉದ್ಯಮಶೀಲರಾಗಿರಿ ಅಂತ. ಯಾವುದೇ ಸರ್ಕಾರದ ಉದ್ಯೋಗವನ್ನ ನಿರೀಕ್ಷೆ ಮಾಡದೆ, ಹೋಟೆಲ್ ಇರಬಹುದು, ಕ್ಯಾಂಟೀನ್ ಇರಬಹುದು, ಎಲ್ಲ ಉದ್ಯಮವೇ ಅವು. ದೊಡ್ಡ ಉದ್ಯಮವನ್ನ ಕಟ್ಟಿದಂತಹ ಮಹಾನ್ ಸಾಧಕರು. ಅಭಿಮಾನ ಪಡುವ ಹಾಗೆ ಮುಂಬೈ ಕನ್ನಡಿಗರು ಸಾಧನೆಯನ್ನ ಮಾಡಿದ್ದಾರೆ. ಬರೇ ವಾರ್ಷಿಕೋತ್ಸವವನ್ನು ಮಾಡಿ ಶಿರ ಉಪ್ಪಿಟ್ಟಿನಿಂದ ಹೋದವರಲ್ಲ, ದೂರದೃಷ್ಟಿಯಿಂದ ಇಂತಹ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಅಮೂಲ್ಯವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಮುಂಬೈ ಕನ್ನಡಿಗರು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದಂತಹ ಶೈಕ್ಷಣಿಕ ಸಾಧನೆಯನ್ನ ನಮ್ಮ ವಿಭಾಗದ ವಿದ್ಯಾರ್ಥಿ ಶ್ಯಾಮಲಾ ಉಚ್ಚಿಲ್ ಅವರು ದಾಖಲು ಮಾಡಿದ್ದಾರೆ. ನೋಡಿ, ಇವತ್ತು ನನಗೆ ಎಷ್ಟು ಖುಷಿ ಆಯಿತು. ಅಮೃತಾ ಶೆಟ್ಟಿ ಅವರು ಹೇಳಿದರು, ಐರೋಲಿಯಲ್ಲಿರುವಂತಹ ಜ್ಞಾನ ವಿಕಾಸ ಮಂಡಳ ಇದು ಕನ್ನಡ ಮೈನಾರಿಟಿ ಸ್ಟೇಟಸ್ ಅನ್ನು ಪಡೆದಂತಹ ನಮ್ಮ ಸಂಸ್ಥೆ, ಇದು ನಮ್ಮದು ಎನ್ನುವಂತ ರೋಮಾಂಚನಗೊಳ್ಳುವಂತಹ ಒಂದು ಸಂಸ್ಥೆ. 1908ರಲ್ಲಿ ಮೊಗವೀರ ವ್ಯವಸ್ಥಾಪಕ ಮಂಡಳಿ ಮೊದಲ ಬಾರಿಗೆ ಶಾಲೆಯನ್ನು ಸ್ಥಾಪನೆ ಮಾಡಿ. ಗಮನಿಸಿ ನೀವು, ಇವತ್ತು ಬಂಟರು ಒಂದು ರೀತಿಯಲ್ಲಿ ಸುವರ್ಣ ಯುಗವನ್ನು ಸ್ಥಾಪನೆ ಮಾಡಿದ್ದಾರೆ. ಮುಂಬೈ ವಿಶ್ವವಿದ್ಯಾಲಯ ಕೊಡಮಾಡುವಂತಹ
ಮಹತ್ವದ ಒಂದು ಅಟೋನಮಸ್ ಸ್ಟೇಟಸ್ ಅನ್ನ ಪಡೆದಂತಹ 900 ಕಾಲೇಜುಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಎಸ್.ಎಂ. ಶೆಟ್ಟಿ ಕಾಲೇಜ್ ಅವಾರ್ಡ್ ಅನ್ನು ಪಡೆದಿದೆ. ಇದೇನು ಸಾಮಾನ್ಯದ ಮಾತಲ್ಲ. ಇದೇ ಜ್ಞಾನ ವಿಕಾಸ ಮಂಡಳಿ A+ ಪಡೆದಿದೆ. ಬಹಳ ಕಷ್ಟ ಇದೆ ಏನು ಅಂತ. ಹಾಗಾಗಿ ಇಂತಹ ಸಾಧಕರನ್ನ ಸೇರಿಸಿ ಇಂತಹ ಒಂದು ಕಾರ್ಯಕ್ರಮ ಮಾಡಿರೋದು ಭಾರತೀಯ ಜ್ಞಾನ ವಿಕಾಸ ಪರಂಪರೆ. ಅಂದ್ರೆ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಬದುಕನ್ನ ಅತ್ಯಂತ ಯಶಸ್ವಿಯಾಗಿ ಕಟ್ಟಿಕೊಂಡ್ರು ಎನ್ನುವ ಇದು ಬಹಳ ಮುಖ್ಯ. ಅಲೋಪ್ರಭು ಒಂದು ಮಾತು ಹೇಳ್ತಾರೆ, ಹಿಂದಣ ಹೆಜ್ಜೆಯನ್ನು ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಲಾಗದು ಎನ್ನುವ. ನಮ್ಮವರು ಯಾವ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಂಡ್ರು, ಪರಿಸರದ ಬಗ್ಗೆ ಎಂತಹ ಕಾಳಜಿ ಇತ್ತು. ಇವತ್ತು ಪರಿಸರದ ಬಗ್ಗೆ ಯಾವ ಕಾಳಜಿನೇ ಇಲ್ಲ. ಕಟ್ಟಡವನ್ನು ಕಟ್ಟುವುದು ಒಂದೇ, ಇಟ್ಟಿಗೆಯನ್ನು ಮಣ್ಣನ್ನ ಇಟ್ಟಿಗೆಯನ್ನಾಗಿ ಮಾಡುವುದು ಒಂದೇ ನಮ್ಮ ವ್ಯಾಪಾರ ಉದ್ಯಮವಾಗಿ ಬಿಟ್ಟಿದೆ. ಇದು ತರವಲ್ಲ. ಇದು ಪರಿಸರ ಮತ್ತು ಶಿಕ್ಷಣ ಒಟ್ಟೊಟ್ಟಿಗೆ ಹೋಗಬೇಕಾದಂತಹ, ನಮ್ಮಲ್ಲಿ ವಿವೇಕವನ್ನ ಬಿತ್ತಬೇಕಾದಂತಹ ಒಂದು ಅವಶ್ಯಕತೆ ಇದೆ ಅಂತ ನಾನಾದರೂ ಅಂದುಕೊಂಡಿದ್ದೀನಿ. ಇವತ್ತು ಮುಂಬಯಿಯ ಸಮಗ್ರ ಬೆಳವಣಿಗೆಗೆ ಕನ್ನಡಿಗರು ಕೊಟ್ಟಂತಹ ಕೊಡುಗೆಯ ಅವಲೋಕನ ಮಾಡಿ ಅವರನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮ ಈ ಒಂದು ಐರೋಲಿಯಲ್ಲಿ ನಡೆದಿರುವುದು ಹೆಗಡೆ ಅವರ ನೇತೃತ್ವದಲ್ಲಿ ಅವರಿಗೆ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ನಾನು ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಮಾತು ಬಂತು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡಿಗರಾಗಿರು ಎನ್ನುವಂತಹದ್ದು. ಹಾಗಾಗಿ ನಾವು ಬಹಳ ಅಭಿಮಾನದಿಂದ ಹೇಳ್ಕೊಳ್ಬೇಕು. ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವು ಗಮನಿಸಿರ್ಬೇಕು. ಇಂಗ್ಲಿಷ್ ಭಾಷೆ 14ನೇ ಶತಮಾನದಲ್ಲಿ ಹುಟ್ಟಿಕೊಂಡು, ಹಿಂದಿ ಭಾಷೆಗೆ 600-700 ವರ್ಷಗಳ ಹಿಂದೆ ಇತಿಹಾಸ ಅಷ್ಟೇ. 13ನೇ ಶತಮಾನದಲ್ಲಿ ಮರಾಠಿ ಪ್ರವರ್ಧಮಾನಕ್ಕೆ ಬಂತು ಅಂತ ನಮ್ಗೆ ಗೊತ್ತಾಗುತ್ತೆ. ಕನ್ನಡ ಭಾಷೆಗೆ 2000 ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ಇದೆ, ಸಾಹಿತ್ಯ ಇದೆ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಸಾಹಿತ್ಯವನ್ನ, ಜಾಗತಿಕ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟಂತಹ ದಾಸ ಸಾಹಿತ್ಯ ಆಗಿರ್ಬೋದು, ವಚನ ಸಾಹಿತ್ಯ ನಮ್ಮದು ಅಂತ ಹೇಳಬೇಕು. ನೋಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಮ್ಮವರು ಆಳಿದ್ರು. ಎಂತಹ ದೊಡ್ಡ ಒಂದು ಕ್ಷಾತ್ರಿಯ ಪರಂಪರೆ ನಮ್ಮದಲ್ಲಿ. ಕನ್ನಡ ವೀರರು, ಶೂರರು, ಧೀರರು ಅಂತ ಹೇಳಿ ಕವಿರಾಜ ಮಾರ್ಗದಲ್ಲಿ ಕನ್ನಡದಲ್ಲಿ ಆಳಿದಷ್ಟು ರಾಜವಂಶಗಳು ಯಾವ ಯಾವ ರಾಜ್ಯದಲ್ಲೂ ಕಾಣಸಿಗುವುದಿಲ್ಲ. ಗಮನಿಸಿ, ಕದಂಬರಿಯಿಂದ ತೊಡಗಿ ಮೈಸೂರು ಅರಸರವರೆಗೆ ಎಂತಹ ದೊಡ್ಡ ಭವ್ಯ ಪರಂಪರೆಯ ಸಂಸ್ಕೃತಿಯ ವಾರಸುದಾರ ನಾವು. ಅದನ್ನೆಲ್ಲ ನಾವು ಮಾಡ್ತಿದ್ದೇವೆ. ನಮ್ಮ ಹೊಸ ತಲೆಮಾರಿಗೆ ನೋಡಿ, ನಮ್ಮ ಹಿರಿಯರು ಎಂಥ ದೊಡ್ಡ ಒಂದು ಸಂಸ್ಕೃತಿಯನ್ನು, ಈಗಾಗಲೇ ಮಾತು ಬಂತು, ಕಲಾಭಾಗವತ ಅವರು ಹೇಳಿದ್ರು, ನಾವು ದೊಡ್ಡ ಸಂಸ್ಕೃತಿಯ ವಾರಸುದಾರರು ಎನ್ನುವಂತ ಅದನ್ನ ತಿಳಿಸಿಕೊಡುವಂತಹ ಕೆಲಸ ಶಿಕ್ಷಣದ ಮುಖಾಂತರವಾಗಿ ಆಗಬೇಕಾಗಿದೆ. ಹಾಗಾಗಿ ಇವತ್ತು ನನಗೆ ಅಲ್ಲಮ ಪ್ರಭುಗಳ ಒಂದು ಮಾತು ಬಹಳ ವಿಚಿತ್ರವಾದಂತಹ ಒಂದು ಸಂದರ್ಭದಲ್ಲಿದ್ದೇವೆ. ಒಂದು ರೀತಿಯಲ್ಲಿ ಶಿಕ್ಷಣ ವರ್ಷ ವರ್ಷಕ್ಕೆ ಪಲ್ಲಟವನ್ನ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಒಂದು ಕಾಲದಲ್ಲಿ ಹೇಗಿತ್ತು, ಶ್ರೀಗುರು ನಿಮ್ಗೆ ಗೊತ್ತೇ ಇದೆ ಅನ್ನುವಂಥದ್ದು. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಒಂದಾನೊಂದು ಕಾಲದಲ್ಲಿ ಯಾಕೆ 50 ವರ್ಷಗಳ ಹಿಂದೆ ನಾನೇ ಪೆಟ್ಟು ತಿಂದು ಶಿಕ್ಷಣವನ್ನ ಪಡೆದವನು. ಶ್ರೀಗುರು ಕೃತಯುಗದಲ್ಲಿ ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಅನಂತರ ಕಾಲಾಂತರದಲ್ಲಿ ಕೆಲವು ವರ್ಷಗಳ ಬಳಿಕ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಬಡಿಯೂ ಹಾಗಿಲ್ಲ, ಆ ಕಾಲದಲ್ಲಿ ಬಡಿತಾ ಇದ್ರು, ಅನಂತರ ಬೈಲಿಕಾರ ಮಾಡಿದರು. ದ್ವಾಪುರದಲ್ಲಿ ಶ್ರೀಗುರು ಶಿಷ್ಯನಿಗೆ ಜಂಕಿಸಿ ಅಂದ್ರೆ ನೋಡೋ ಇಷ್ಟೇ, ಬೈಯೂ ಹಾಗೂ ಇಲ್ಲ, ವಿಶಾಲ ಕಾಫಿ ಅನ್ನುವಂತ ಆ ಥರದಲ್ಲಿ. ದ್ವಾಪುರದಲ್ಲಿ ಶ್ರೀಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಕಲಿಯುಗದಲ್ಲಿ ಇವತ್ತು ಶ್ರೀಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ. ಎಂತಹ ಪ್ರಭು ಹೇಳ್ತಾರೆ, ಅಯ್ಯೋ ದೇವರೇ, ಕಾಲಾಯ ತಸ್ಮೇ ನಮಃ. ಏನು ಮಾಡ್ಲಿಕ್ಕಾಗದಂತಹ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣದಲ್ಲಿ ಬಹಳ ನಾಜೂಕಿನ ಕತ್ತಿಯ ಮೇಲಿನ ನಡಿಗೆಯಲ್ಲಿದ್ದೇವೆ. ಈಗಾಗಲೇ ಫಲತಾಗಿ ಅವರು ಹೇಳಿದರು, ಗುರುಮನೆಯಿಂದ ಇವತ್ತು ಘಟಿಕಾ ಸ್ಥಾನದಿಂದ ತೊಡಗಿ ಜ್ಞಾನ ವಿಕಾಸದವರೆಗೆ ಜ್ಞಾನ ಕಾಲಕಾಲಕ್ಕೆ ವಿಕಾಸವಾಗಿದೆ. ಡಾರ್ವಿನ್ ಹೇಳುವುದು ಹಾಗೆ, ಜ್ಞಾನ ನಿಂತ ನೀರಲ್ಲ, ಸತತವಾಗಿ ಬದಲಾವಣೆಯನ್ನ ಕಾಣ್ತಾ ಇದೆ. ಮನುಷ್ಯ ಒಂದು ಕಾಲದಲ್ಲಿ ಬೇಟೆಯನ್ನ ಆಡ್ತಾ ಇದ್ದ, ಕಾಡಿನಲ್ಲಿದ್ದ, ಆನಂತರ ಒಂದು ಕಡೆಗೆ ನೆಲೆ ನಿಂತು ಕೃಷಿಯನ್ನ ಮಾಡಿದ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಕೃಷಿ ಸಂಸ್ಕೃತಿ. ಮೊದಲಿಂದು ಬೇಟೆ ಸಂಸ್ಕೃತಿ ಆದ್ರೆ ನಂತರದ್ದು ಕೃಷಿ ಸಂಸ್ಕೃತಿ ಅನ್ನುವಂಥದ್ದು. ಆ ಕೃಷಿ ಸಂಸ್ಕೃತಿಯಲ್ಲಿ ಸಮೃದ್ಧವಾದ ಸಂಶೋಧನೆಗಳು ನಡೆದು ಎನ್ನುವಂಥದ್ದು. ಆದ್ರೆ ಏನಾಯ್ತು, ಇದು ನನ್ನದು, ಈ ಗದ್ದೆ ನನ್ನದು, ಈ ಭೂಮಿ ನನ್ನದು ಅಂತ ಹೇಳಿ ಹೊಡೆದಾಟಗಳ ಆರಂಭ ಆದವು. ಅದರ ಮುಖಾಂತರವಾಗಿ ಹೊಸ ಸಂಸ್ಕೃತಿ ಹುಟ್ಟಿಕೊಡ್ತಿ, ಯುದ್ಧ ಸಂಸ್ಕೃತಿ ಎನ್ನುವಂಥದ್ದು. ಇವತ್ತು ಯುದ್ಧ ಎನ್ನುವಂಥದ್ದು ದೊಡ್ಡ ಉದ್ಯಮ. ಅಮೆರಿಕದಂತಹ ಮುಂದುವರಿದ ರಾಷ್ಟ್ರಗಳು ಜಗತ್ತಿಗೆ ಬೇಕಾದಂತಹ ಶಸ್ತ್ರಾಸ್ತ್ರ ಯಾವ ಬಂಡವಾಳವೂ ಇಲ್ಲ, ಬೇಕಾದಂತಹ ಶಸ್ತ್ರಾಸ್ತ್ರವನ್ನ ಮಾರಿಯೇ ಅವರು ಜೀವನವನ್ನ ಮಾಡ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ನಂತರ ಬಂದದ್ದು ಯಂತ್ರ ಸಂಸ್ಕೃತಿ ಅನ್ನುವಂಥದ್ದು. ಇವತ್ತು ಯಂತ್ರ ಯುಗದಲ್ಲಿ ಇದ್ದೇವೆ, AI ಯುಗದಲ್ಲಿ ಇದ್ದೇವೆ ಅನ್ನುವಂಥದ್ದು. ಬಹಳ ಅಪಾಯಕಾರಿಯಾದಂತಹ
ಸಂದರ್ಭದಲ್ಲಿ ಅದು ಒಂದು ದೊಡ್ಡ ಜ್ಞಾನವೇ. ನಮ್ಮಲ್ಲಿ ಭಾರತೀಯ ಪರಂಪರೆಯಲ್ಲಿ ಜ್ಞಾನಕ್ಕೆ ವಿಶೇಷವಾದಂತಹ ಒತ್ತು ಸಿಕ್ಕಿದ್ದನ್ನ ನಾವು ನೋಡ್ತೇವೆ. ನಮ್ಮ ಹಿಂದಿನವರು ಹೇಳಿದ್ರು ಎನ್ನುವಂತ ಜ್ಞಾನ ವಿಜ್ಞಾನ ಸಹಿತ. ಜ್ಞಾನ ಎನ್ನುವಂತ IT ಹೇಳುದು ಅದನ್ನೇ, ನಾಲೆಜ್ ಇಸ್ ಪವರ್ ಅಂತ ಗಮನಿಸಿ. ಅದರಿಂದ ಇವತ್ತು ಗೂಗಲ್ ಯಾವುದೇ ಮಾಹಿತಿ ಬೇಕಾದ್ರೂ ಗೂಗಲ್ಗೆ ಹೋಗ್ತೀವಿ. ಗೂಗಲ್ಗೆ ಎಷ್ಟು ಹಣವನ್ನು ನಾವು ತುಂಬ್ತಾ ಇದ್ದೇವೆ ಯೋಚನೆ ಮಾಡಿಕೊಳ್ಳಿ. ಪ್ರತಿಯೊಬ್ಬರು 500, 600, 300 ತಿಂಗಳ ತುಂಬ್ತಾ ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ಯಾರಿಗೆ ಹೋಗ್ತಾ ಇದೆ ಹಣ ಯೋಚನೆ ಮಾಡಬೇಕಾದಂತ, ಬಡಬಗ್ಗರನ್ನು ಸುಲಿಯುವಂತಹ ಕೆಲಸವನ್ನ ಆಧುನಿಕ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಮಾನವೀಯತೆ ಕಾಣಾಗ್ತಾ ಇದೆ. ನೀನೇನೇ ಆಗು ಮೊದಲು ಮಾನವನಾಗು, ಶಿಕ್ಷಣ ಹೇಳಿಕೊಡ್ಬೇಕಾದಿದೆ. ನೀನೇನೇ ಆಗು, ವಕೀಲನಾಗು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಏನೇ ಆಗು, ಮೊದಲು ಮಾನವನಾಗು. ವಿವೇಕವನ್ನ ತುಂಬುವಂತಹ ಒಂದು ಪ್ರಯತ್ನ ಶಿಕ್ಷಣದ ಮುಖಾಂತರವಾಗಿ ಆಗಬೇಕು. ಆದ್ರೆ ಏನಾಗಿದೆ ಇವತ್ತು ಒಂದು ರೀತಿಯ ವೈಭವೀಕರಣ ನಡೀತಾ ಇದೆ. ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಎಲ್ಲವೂ ಶ್ರೇಷ್ಠ ಅಂತ ನಾನು ಹೇಳುದಿಲ್ಲ, ಆದ್ರೆ ಒಳ್ಳೆಯ ಅಂಶಗಳನ್ನು ಎತ್ತಿಕೊಳ್ಳೋಣ. ಹಂಸ ಕ್ಷೀರ ನ್ಯಾಯ ಅಂತಿದೆ, ಒಳ್ಳೆಯದನ್ನು ಎತ್ತಿಕೊಳ್ಳೋಣ, ಹಳೆಯದನ್ನು ಬಿಟ್ಟುಬಿಡೋಣ. ನಮ್ಮಲ್ಲಿ ಸಾಕಷ್ಟು ಮೌಢ್ಯಗಳು, ಮತ್ತೊಂದು ಮಗದೊಂದು ಶೋಷಣೆ, ಅನ್ಯಾಯ ನಮ್ಮಲ್ಲಿ ಇತ್ತು ಅಂತ ಗೊತ್ತಿದೆ ಅನ್ನುವಂತ. ಆದ್ರೆ ಎಲ್ಲವೂ ನಮ್ದು ಹಾಳವ. ನಮ್ಮಲ್ಲಿ ಒಂದು ವೈಭವೀಕರಣ, ಓಲ್ಡ್ ಇಸ್ ಗೋಲ್ಡ್ ಅಂತ. ಹೌದಾ? ನಂಗೆ ಇವತ್ತು DVG ಅವರು ನೆನಪಾಗ್ತಾರೆ. ಅವರು ಒಂದ್ ಕಡೆ ಹೇಳ್ತಾರೆ ಎನ್ನುವಂತ, ಬಹಳ ಸಂವಾದ ಇದೆ ಎನ್ನುವಂತ. ಅವರು ಹಳೆ ಸೂರ್ಯ ಹಳೆ ಚಂದ್ರ, ಒಬ್ಬ ಮಾಡರ್ನಿಸ್ಟ್, ಆಧುನಿಕ, ಬರೀ ಆಧುನಿಕ ಅಲ್ಲ ಅತ್ಯಾಧುನಿಕ. ಅವ್ನು ಹೇಳ್ತಾರಂತೆ, ನೋಡಿಯಪ್ಪ ಎಲ್ಲ ಹಳೆ ಸೂರ್ಯ ಕಲ್ಪನೆ ನೋಡಿ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು ಎಲ್ಲ ಹಳೆದೇ ಅಂತ, ಎಲ್ಲ ಲಟ್ಕು ಪುಸ್ತಕ ಏನೂ ಉಪಯೋಗ ಇಲ್ಲ ಆ ಥರದ ಪ್ರವೃತ್ತಿ ಅವನು. ಆವಾಗ ಕವಿ ಹೇಳ್ತಾರೆ, ಹಳೆಯವು ಹೌದಪ್ಪ, ಇದರ ಯಾವುದನ್ನು ಕಳೆದಿವೆಯೋ, ಸೂರ್ಯ ಬೇಡವೆ, ನೀರು ಬೇಡವೆ, ಭೂಮಿ ಬೇಡ, ನಾವು ನಿಂತದೇ ಭೂಮಿ ಮೇಲೆ. ಅದರಿಂದ ಇವೆಲ್ಲವೂ ಶಾಶ್ವತ. ಹಳೆಯು ಹಳೆಯದರಳು ಹೊಸದಿರದೆ ಅಂತ. ಅದರಿಂದ ನಮಗೆ ಬೇಕಾದದ್ದು ವಿವೇಕ, ಯಾವುದು ತೆಗೆದುಕೊಳ್ಬೇಕು, ಯಾವುದನ್ನು ಬಿಡಬೇಕು ಎನ್ನುವಂತಹ ಒಂದು ವಿವೇಕವನ್ನ ಕಲಿಸಿಕೊಡುವಂತಹ ಒಂದು ಪ್ರಯತ್ನ ಈ ಆಧುನಿಕ IKS ಭಾರತೀಯ ಜ್ಞಾನ ಪರಂಪರೆಯಲ್ಲಿದೆ. ನಮ್ದು ಬಹುಭಾಷೆ ಬಹುಸಂಸ್ಕೃತಿಯ ನಾಡು, ಸರ್ವಭಾಷಾ ಮಹಿಷಾರದ, ಎಲ್ಲರನ್ನ ಸೇರಿಸಿಕೊಂಡು ನಾವು ಹೋಗಬೇಕಾದಂತಹ ಅಗತ್ಯ ಇದೆ. ಅದರಿಂದ ಹೊಸ ತಲೆಮಾರಿನ ಮಕ್ಕಳಿಗೆ ನೋಡಿ, ನಾವು ಯಾವ ಹಂತಕ್ಕೆ ಬಂದಿದ್ದೇವೆ. ಪ್ರಗತಿ ಅನ್ನುವಂತಹದ್ದು ಬರೀ ಕಾಣುವಂತಹದ್ದಲ್ಲ ಮಾತ್ರ, ಅದು ನಮಗೊಂದು ಸಂಸ್ಕಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕೆನ್ನುವ ದೃಷ್ಟಿಯಿಂದ ಮುಂಬೈ ವಿಶ್ವವಿದ್ಯಾಲಯದ ಕುಲಪತಿಗಳು 22 ಭಾರತೀಯ ಭಾಷೆಗಳಲ್ಲಿ, ಸಂವಿಧಾನದ ಮಾನ್ಯತೆ ಪಡೆದಂತಹ ಭಾಷೆಗಳಲ್ಲಿ ತರ್ತಾ ಇದ್ದು ಬಹಳ ದೊಡ್ಡದು. ಮೊದಲು ಇಂಗ್ಲಿಷ್ನಲ್ಲಿ ಬಂತು, ಮರಾಠಿಯಲ್ಲಿ ಬಂತು, ನೋಡಿ ಕನ್ನಡದಲ್ಲಿ 3ನೇ ಭಾಷೆಯಾಗಿ ಬಂತು ಎನ್ನುವಂಥದ್ದು. ಗುಜರಾತಿ, ಹಿಂದಿ ಎಲ್ಲ ಹಿಂದುಳಿದಿದೆ, ಅದರಿಂದ ಅಭಿಮಾನ ಪಡಬೇಕು. ಅದರಿಂದ ಕನ್ನಡಕ್ಕೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟಂತಹ ಕುಲಪತಿಗಳಾದಂತಹ ರವೀಂದ್ರ ಕುಲಕರ್ಣಿ ಅವರಿಗೆ, ರಾಜವಾಡಿ ಅವರಿಗೆ, ಮುಂಬೈ ವಿಶ್ವವಿದ್ಯಾಲಯಕ್ಕೆ ನಾವು ನಿಜವಾಗಿ ಕೃತಜ್ಞರಾಗಿದ್ದೇವೆ ಎನ್ನುವಂಥದ್ದು. ಇವತ್ತು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಈ ಬಾರಿ ನಮಗೆ ಇರುವಂತಹ ಎಲ್ಲಾ ಕೋಟೆಗಳು ಫುಲ್ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಹರಿದು ಬಂದಿದ್ದಾರೆ. ವಿದ್ಯಾರ್ಥಿಗಳಿಲ್ಲ ಅನ್ನುವಾಗ ನಾವು ಇವತ್ತು ಆನ್ಲೈನ್ ಮುಖಾಂತರವಾಗಿ ಈ ವರ್ಷ ಸ್ವಿಟ್ಜರ್ಲ್ಯಾಂಡಿನ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ, ಅಮೆರಿಕದ ವಿದ್ಯಾರ್ಥಿಗಳಿದ್ದಾರೆ, ದೆಹಲಿಯ JNU ವಿದ್ಯಾರ್ಥಿಗಳು ಕನ್ನಡವನ್ನು ಕಲಿಬೇಕು ಅಂತ ಮನೆಯಲ್ಲೇ ಕನ್ನಡವನ್ನು ಕಲಿಯಲಿಕ್ಕೆ ಅವಕಾಶ ಇದೆ. ಅದರಿಂದ ಬನ್ನಿ ಕನ್ನಡವನ್ನು ಕಲಿಯೋಣ ಎನ್ನುವಂತಹ ಮಾತನ್ನು ಹೇಳ್ತಾ, ಇಂತಹ ಒಂದು ಮಹತ್ವದ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಜ್ಞಾನ ವಿಕಾಸ ಇದು ಆರಂಭ ಅಷ್ಟೇ. ಅಭಿಬಿ ಪಿಕ್ಚರ್ ಬಾಕಿ ಅಂತ ಹೇಳ್ತಲ್ಲ, ಆಧಾರದಲ್ಲಿ ಮುಂದಿನ ಸಂದರ್ಭದಲ್ಲಿ ಮುಂಬಯಿಯ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಮುಂಬಯಿಯ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳ ಒಂದು ಸಾಧನೆಯನ್ನು ಒಟ್ಟು ಮಾಡಿ ಇದೇ ಒಂದು ಸಂದರ್ಭದಲ್ಲಿ, ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮುಂಬೈ ಕನ್ನಡಿಗರ ಒಟ್ಟು ಸಾಧನೆಯನ್ನು, ಸಮಗ್ರ ಸಾಧನೆಯನ್ನ ಕರ್ನಾಟಕಕ್ಕೆ ಜೋಡಿಸುವಂತಹ ಇಂತಹ ಸಂಸ್ಥೆಗಳಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವದಂತಹ ಪ್ರಶಸ್ತಿಗಳು ನೋಡಿ. ನಮ್ಮಲ್ಲಿ ಬಂಟ ಸಂಘ ಶತಮಾನೋತ್ಸವದ ಹತ್ತಿರದಲ್ಲಿದೆ, ಇನ್ನೂ ಸಿಕ್ಕಿಲ್ಲ. ಕರ್ನಾಟಕ ಸರ್ಕಾರದ ನಿಯಮಾವಳಿಯ ಪ್ರಕಾರ 10 ವರ್ಷ ಆದ್ರೆ ಸಾಕು, ಯು ಆರ್ ಎಲಿಜಿಬಲ್. ನಮ್ಮವರಲ್ಲಿ ಅಪ್ಲೈ ಮಾಡೋದೇ ಇಲ್ಲ. ದಯವಿಟ್ಟು ಅನೇಕ ಹಳೆಯ ಸಂಘ ಸಂಸ್ಥೆ, ಇಲ್ಲವರ ಅಸೋಸಿಯೇಷನ್ ಆಗಿರ್ಬೋದು, ಮಗುವಿದವರು ಸಿಕ್ಕಿದೆ, ಅನೇಕ ಸಂಘ ಸಂಸ್ಥೆಗಳು 10 ವರ್ಷ ಆಗಿ ಅತ್ಯಂತ ಕ್ರಿಯಾಶೀಲವಾಗಿ, ಕಂಬಿವಿಲಿಯ ಮಂಜುನಾಥ ವಿದ್ಯಾಲಯ ಆಗಿರಬಹುದು, VPM ಆಗಿರಬಹುದು. ನೋಡಿ, VPM ಬಗ್ಗೆ ನಮ್ಮ ವಿದ್ಯಾರ್ಥಿ ಬಹಳ ಮಹತ್ವದ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮುಂಬಯಿಯ ಕನ್ನಡಿಗರ ಸಾಧನೆಯನ್ನು ದಾಖಲಿಸುವ, ಲೋಕಮುಖಕ್ಕೆ ಪರಿಚಯಿಸುವಂತಹ ಒಂದು ಕೆಲಸ ಅದು ವಿಶ್ವವಿದ್ಯಾಲಯದ ಕೆಲಸ ಎನ್ನುವ ಮಾತನ್ನು ಹೇಳ್ತಾ, ಇಂತಹ ಒಂದು ಅಭಿಮಾನದ ರಜತ ಮಹೋತ್ಸವ ಕಾರ್ಯಕ್ರಮ ಅದು ಅದ್ದೂರಿಯಾಗಿ ನಡೆಯಲಿ. ಇಂತಹ ಒಂದು ಸಂಸ್ಥೆ ನಮ್ಮ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ತಮ್ಮೆಲ್ಲರಿಗೆ ಇಂತಹ ದೊಡ್ಡ ಪ್ರಮಾಣದಲ್ಲಿ ತಮ್ಮನ್ನೆಲ್ಲ ಭೇಟಿಯಾಗುವಂತಹ ಅವಕಾಶವನ್ನ ನಮ್ಮ ಹೆಗಡೆ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ದೇಶಪಾಂಡೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.